ಶಿರೂರು ಗುಡ್ಡ ಕುಸಿತ ಘಟನೆ ಇವತ್ತು 13ನೇ ದಿನದ ಕಾರ್ಯಾಚರಣೆ ಮುಂಜಾನೆಯಿಂದ ಆರಂಭವಾಗಿತ್ತು. ಆದರೆ ಒಂದು ವಿಚಾರದ ಪ್ರಕಾರ ಇವಾಗ ತಾತ್ಕಾಲಿಕವಾಗಿ ಕಾರ್ಯಾಚರಣೆ ಸ್ಥಗಿತ ಮಾಡಲಾಗಿದೆ ಎನ್ನುವಂತಹ ಒಂದು ಮಾಹಿತಿ ಸಿಕ್ಕಿರುವ ಹಿನ್ನೆಲೆ ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾರವರಿದೆ, ಅವರ ಹತ್ರ ಕೇಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಮೇಡಮ್, ಈಗ ತಾತ್ಕಾಲಿಕವಾಗಿ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಲಾಗಿದೆ ಏನು ಅಂತ? ಇಲ್ಲ, ಇವತ್ತು ಬಾಕಿ ಒಂದು ಪಾಯಿಂಟ್ ನಾವು ಚೆಕ್ ಮಾಡಿದ್ದೀವಿ, ಅದರಲ್ಲಿ ಯಾವುದು ಸಿಕ್ಕಿಲ್ಲ. ಆ್ಯಂಡ್ ಕರೆಂಟ್ ತುಂಬ ಜಾಸ್ತಿ ಫ್ಲೋ ಇದೆ. ಇದು ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಬರ್ತಾ ಇದ್ದಾರೆ, ಅವ್ರ ಗಮನಕ್ಕೆ ತಗೊಂಡು ಬಂದು ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ವಿಲ್ ಡಿಸೈಡ್. ಅಲ್ಲ, ಈಗ ಮಾಡುವಂಥ ಎಲ್ಲ ಕಾರ್ಯಾಚರಣೆಯನ್ನು ಮಾಡಾಗಿದೆ. ಈಗ ಈಶ್ವರ್ ಮಲ್ಪೆ ಅವರನ್ನು ಸಹ 2 ದಿವಸ ಕಾರ್ಯಾಚರಣೆಗೆ ಇಳಿಸಲಾಗಿತ್ತು. ಯಾವುದೇ ರೀತಿಯಾದಂಥ ಲಾರಿಯ ಕುರುವು ಸಿಕ್ಕಿಲ್ಲ. ಹಾಗಾದ್ರೆ ಮುಂದಿನ ಕಾರ್ಯಾಚರಣೆ ಏನು ಅಥವಾ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗ್ತಿದೆಯಾ ಅಂತ ಕೇಳೋದು? ಬರೀ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾತ್ರ ಡಿಸಿಷನ್ ತಗೊಳ್ಳಿಕ್ಕಾಗಲ್ಲ. ಸೊ ಏನಾಗಿದೆ ನಾವು ಮಿನಿಸ್ಟರ್ ಸರ್ಗೆ ಮತ್ತೆ ಗವರ್ಮೆಂಟ್ಗೆ ಅಪ್ಡೇಟ್ ಮಾಡ್ತೀವಿ. ವಿಲ್ ಟೇಕ್ ಅ ಕಾಲ್. ನಾವು ಬೈ ಈವ್ನಿಂಗ್ ಟುಡೇ ವಿ ವಿಲ್ ಇನ್ಫಾರ್ಮ್ ದ ಮೀಡಿಯಾ. ತಾತ್ಕಾಲಿಕವಾಗಿ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಲಾಗಿದೆ ಏನು ಅಂತ? ಇಲ್ಲ, ಇವತ್ತು ಬಾಕಿ ಒಂದು ಪಾಯಿಂಟ್ ನಾವು ಚೆಕ್ ಮಾಡಿದ್ದೀವಿ, ಅದರಲ್ಲಿ ಯಾವುದು ಸಿಕ್ಕಿಲ್ಲ. ಆ್ಯಂಡ್ ಕರೆಂಟ್ ತುಂಬ ಜಾಸ್ತಿ ಫ್ಲೋ ಇದೆ. ಇದು ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಬರ್ತಾ ಇದ್ದಾರೆ, ಅವ್ರ ಗಮನಕ್ಕೆ ತಗೊಂಡು ಬಂದು ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ವಿಲ್ ಡಿಸೈಡ್. ಅಲ್ಲ, ಈಗ ಮಾಡುವಂಥ ಎಲ್ಲ ಕಾರ್ಯಾಚರಣೆಯನ್ನು ಮಾಡಾಗಿದೆ. ಈಗ ಈಶ್ವರ್ ಮಲ್ಪೆ ಅವರನ್ನು ಸಹ 2 ದಿವಸ ಕಾರ್ಯಾಚರಣೆಗೆ ಇಳಿಸಲಾಗಿತ್ತು. ಯಾವುದೇ ರೀತಿಯಾದಂಥ ಲಾರಿಯ ಕುರುವು ಸಿಕ್ಕಿಲ್ಲ. ಹಾಗಾದ್ರೆ ಮುಂದಿನ ಕಾರ್ಯಾಚರಣೆ ಏನು ಅಥವಾ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗ್ತಿದೆಯಾ ಅಂತ ಕೇಳೋದು? ಬರೀ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾತ್ರ ಡಿಸಿಷನ್ ತಗೊಳ್ಳಿಕ್ಕಾಗಲ್ಲ. ಸೊ ಏನಾಗಿದೆ ನಾವು ಮಿನಿಸ್ಟರ್ ಸರ್ಗೆ ಮತ್ತೆ ಗವರ್ಮೆಂಟ್ಗೆ ಅಪ್ಡೇಟ್ ಮಾಡ್ತೀವಿ. ವಿಲ್ ಟೇಕ್ ಅ ಕಾಲ್. ನಾವು ಬೈ ಈವ್ನಿಂಗ್ ಟುಡೇ ವಿ ವಿಲ್ ಇನ್ಫಾರ್ಮ್ ದ ಮೀಡಿಯಾ. ತಾತ್ಕಾಲಿಕವಾಗಿ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಲಾಗಿದೆ ಏನು ಅಂತ? ಇಲ್ಲ, ಇವತ್ತು ಬಾಕಿ ಒಂದು ಪಾಯಿಂಟ್ ನಾವು ಚೆಕ್ ಮಾಡಿದ್ದೀವಿ, ಅದರಲ್ಲಿ ಯಾವುದು ಸಿಕ್ಕಿಲ್ಲ. ಆ್ಯಂಡ್ ಕರೆಂಟ್ ತುಂಬ ಜಾಸ್ತಿ ಫ್ಲೋ ಇದೆ. ಇದು ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಬರ್ತಾ ಇದ್ದಾರೆ, ಅವ್ರ ಗಮನಕ್ಕೆ ತಗೊಂಡು ಬಂದು ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ವಿಲ್ ಡಿಸೈಡ್. ಅಲ್ಲ, ಈಗ ಮಾಡುವಂಥ ಎಲ್ಲ ಕಾರ್ಯಾಚರಣೆಯನ್ನು ಮಾಡಾಗಿದೆ. ಈಗ ಈಶ್ವರ್ ಮಲ್ಪೆ ಅವರನ್ನು ಸಹ 2 ದಿವಸ ಕಾರ್ಯಾಚರಣೆಗೆ ಇಳಿಸಲಾಗಿತ್ತು. ಯಾವುದೇ ರೀತಿಯಾದಂಥ ಲಾರಿಯ ಕುರುವು ಸಿಕ್ಕಿಲ್ಲ. ಹಾಗಾದ್ರೆ ಮುಂದಿನ ಕಾರ್ಯಾಚರಣೆ ಏನು ಅಥವಾ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗ್ತಿದೆಯಾ ಅಂತ ಕೇಳೋದು? ಬರೀ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾತ್ರ ಡಿಸಿಷನ್ ತಗೊಳ್ಳಿಕ್ಕಾಗಲ್ಲ. ಸೊ ಏನಾಗಿದೆ ನಾವು ಮಿನಿಸ್ಟರ್ ಸರ್ಗೆ ಮತ್ತೆ ಗವರ್ಮೆಂಟ್ಗೆ ಅಪ್ಡೇಟ್ ಮಾಡ್ತೀವಿ. ವಿಲ್ ಟೇಕ್ ಅ ಕಾಲ್. ನಾವು ಬೈ ಈವ್ನಿಂಗ್ ಟುಡೇ ವಿ ವಿಲ್ ಇನ್ಫಾರ್ಮ್ ದ ಮೀಡಿಯಾ. ತಾತ್ಕಾಲಿಕವಾಗಿ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಲಾಗಿದೆ ಏನು ಅಂತ? ಇಲ್ಲ, ಇವತ್ತು ಬಾಕಿ ಒಂದು ಪಾಯಿಂಟ್ ನಾವು ಚೆಕ್ ಮಾಡಿದ್ದೀವಿ, ಅದರಲ್ಲಿ ಯಾವುದು ಸಿಕ್ಕಿಲ್ಲ. ಆ್ಯಂಡ್ ಕರೆಂಟ್ ತುಂಬ ಜಾಸ್ತಿ ಫ್ಲೋ ಇದೆ. ಇದು ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಬರ್ತಾ ಇದ್ದಾರೆ, ಅವ್ರ ಗಮನಕ್ಕೆ ತಗೊಂಡು ಬಂದು ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ವಿಲ್ ಡಿಸೈಡ್. ಅಲ್ಲ, ಈಗ ಮಾಡುವಂಥ ಎಲ್ಲ ಕಾರ್ಯಾಚರಣೆಯನ್ನು ಮಾಡಾಗಿದೆ. ಈಗ ಈಶ್ವರ್ ಮಲ್ಪೆ ಅವರನ್ನು ಸಹ 2 ದಿವಸ ಕಾರ್ಯಾಚರಣೆಗೆ ಇಳಿಸಲಾಗಿತ್ತು. ಯಾವುದೇ ರೀತಿಯಾದಂಥ ಲಾರಿಯ ಕುರುವು ಸಿಕ್ಕಿಲ್ಲ. ಹಾಗಾದ್ರೆ ಮುಂದಿನ ಕಾರ್ಯಾಚರಣೆ ಏನು ಅಥವಾ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗ್ತಿದೆಯಾ ಅಂತ ಕೇಳೋದು? ಬರೀ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾತ್ರ ಡಿಸಿಷನ್ ತಗೊಳ್ಳಿಕ್ಕಾಗಲ್ಲ. ಸೊ ಏನಾಗಿದೆ ನಾವು ಮಿನಿಸ್ಟರ್ ಸರ್ಗೆ ಮತ್ತೆ ಗವರ್ಮೆಂಟ್ಗೆ ಅಪ್ಡೇಟ್ ಮಾಡ್ತೀವಿ. ವಿಲ್ ಟೇಕ್ ಅ ಕಾಲ್. ನಾವು ಬೈ ಈವ್ನಿಂಗ್ ಟುಡೇ ವಿ ವಿಲ್ ಇನ್ಫಾರ್ಮ್ ದ ಮೀಡಿಯಾ. ಥ್ಯಾಂಕ್ ಯು. ಇದಿಷ್ಟು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾರವರು ನ್ಯೂಸ್ 18ಗೆ ಕೊಟ್ಟಿರುವಂತಹ ಒಂದು ಮಾಹಿತಿ. ಈಗ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳೆ ವೈದ್ಯರ ಜೊತೆಗೆ ಒಂದು ಚರ್ಚೆ ಮಾಡಿ ಮುಂದಿನ ಕಾರ್ಯ ಏನು ಎನ್ನುವಂತ ಬಗ್ಗೆ ಹೇಳ್ತೇವೆ ಎನ್ನುವಂತ ಒಂದು ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ರೈಡು ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.